ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ ನಾಗಭೂಷಣ್. ಇವತ್ತು ನಿಮಗೆ ಕ್ರಿಸ್ಪಿ ಆಲೂ ಫ್ರೈಡ್ ರೈಸ್ ಮಸಾಲಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ನಾದಿನಿ ಮಗ ರವಿ ಮತ್ತು ಧೀರು ಮಾಡ್ತಾ ಇದ್ದಾರೆ. ನೋಡಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. 2 ಪಲಾವ್ ಎಲೆ, 2 ಚಕ್ಕೆ ಪೀಸು, 1 ಮೊಗ್ಗು, ಹಾಗೆ 3 ಲವಂಗ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ತರಕಾರಿಗಳನ್ನ ಎಲ್ಲ ಹೆಚ್ಚಿಟ್ಕೊಂಡಿದ್ದಾರೆ. ಆಲೂ ರೆಸಿಪಿ ಆಗಿರೋದ್ರಿಂದ 2 ಚಿಕ್ಕ ಗಾತ್ರದ ಆಲೂಗೆಡ್ಡೆ, ಹಾಗೆ 1 ದೊಡ್ಡ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಕ್ಯಾಪ್ಸಿಕಮ್, ಹಾಗೆ ಹಸಿಮೆಣಸಿನಕಾಯಿ ಮತ್ತು ಬೀನ್ಸ್, ಟೊಮೆಟೊ ತೊಗೊಂಡಿದ್ದಾರೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದಾರೆ. ಅನ್ನನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಗೊಜ್ಜು ರೆಡಿ ಮಾಡಿಕೊಂಡು ಅದಕ್ಕೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ 6 ಸ್ಪೂನು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಮೊಗ್ಗು ಮತ್ತು ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ. ನಮ್ಮ ರವಿಗೆ ಕುಕ್ಕಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಫ್ರೀ ಟೈಮ್ನಲ್ಲಿ ಏನಾದರೂ ಒಂದು ರೆಸಿಪಿ ಮಾಡ್ತಾನೆ ಇರ್ತೀನಿ. ಅವ್ನು ಮಾಡಿರೋ ಟೇಸ್ಟ್ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ರೈಸ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ನಮಗೆ ಈ ಐಟಮ್ಗೆ ಇದೇ ಪೌಡ್ರು ಅಂತಂದಿಲ್ಲ, ಯಾವ್ದು ಕೈಗೆ ಸಿಗುತ್ತೋ ಎಲ್ಲ ಹಾಕಿ ಮಾಡಿಬಿಡ್ತಾನೆ. ತುಂಬ ಟೇಸ್ಟ್ ಅನಿಸುತ್ತೆ ಅದು. ಶುಂಠಿ ಬೆಳ್ಳುಳ್ಳಿನ ಅಷ್ಟೇ ಪೀಸ್ ಮಾಡಿ ಇಟ್ಕೊಂಡಿದ್ದಾನೆ. ಹಾಗೆ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದಾನೆ. ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈಗ 3 ರಿಂದ 4 ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದಾರೆ, ಅದನ್ನು ಹಾಕ್ತಾ ಇದ್ದಾರೆ. ಹಾಗೆ ಅರ್ಧ ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದಾರೆ. ಈಗ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲ ಸ್ವಲ್ಪ ಹಸಿ ಹಸಿ ಇರಬೇಕು, ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ತರಕಾರಿಗಳನ್ನ. ಹಾಗಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ಫ್ರೈಡ್ ರೈಸಿಗೆ ಮಾತ್ರ ಈ ರೀತಿಯೇ ಇರಬೇಕು. 1/2 ಸ್ಪೂನು ಖಾರದ ಪುಡಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಬೇಕಾಗಲ್ಲ, ಹಾಗಾಗಿ 1/2 ಸ್ಪೂನು ಕಲ್ಲರಿಗೋಸ್ಕರ ಹಾಕ್ತಾ ಇರೋದು. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕನ್ ಮಸಾಲ ಹಾಕ್ತಾ ಇದ್ದಾರೆ. ಇದು ಅಷ್ಟೇ 1.5 ಸ್ಪೂನು ಚಿಕನ್ ಮಸಾಲ. ನಾವು ಆ್ಯಕ್ಚುಲಿ ಪ್ಯೂರ್ ವೆಜಿಟೇರಿಯನ್ಸು, ಚಿಕನ್ ಮಟನ್ ಈ ರೀತಿದು ಏನು ಮಾಡೋದಿಲ್ಲ. ಆದರೆ ಮಸಾಲ ಚೆನ್ನಾಗಿರುತ್ತೆ ಚಿಕನ್ ಮಸಾಲ. ಹಾಗಾಗಿ ಕೆಲವೊಂದು ರೆಸಿಪೀಸ್ಗೆ, ನಾವು ಮಾಡೋ ವೆಜ್ ರೆಸಿಪೀಸ್ಗೆ ಈ ಮಸಾಲ ಹಾಕ್ತಾ ಇರ್ತೀವಿ. ನಾನು ಒಂದು ಸರಿ ಚಿಕನ್ ಮಸಾಲ ಉಪಯೋಗಿಸಿ ಪಲಾವ್ ಮಾಡಿದ್ದು, ತುಂಬ ಚೆನ್ನಾಗಾಗಿತ್ತು. ತಿಂದಿದ್ದೇ ತಿನ್ನೋಕ್ಕೆ ಬೇಜಾರಲ್ವ, ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ರೀತಿ ಮಾಡ್ತಾಯಿರ್ತೀವಿ. ನೋಡಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದಾರೆ. 1 ಟೊಮೆಟೊ ತೊಗೊಂಡಿರೋದು, ಅದನ್ನಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಾ ಇದ್ದಾನೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಲ್ಮೋಸ್ಟ್ ಗೊಜ್ಜು ರೆಡಿ ಆದಂಗೆ ಆಯಿತು. ಈಗ ಲಾಸ್ಟಿಗೆ 1/2 ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕಬೇಕು. ಸೋಯಾ ಸಾಸ್ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು, ಸ್ವಲ್ಪ ಅಷ್ಟೇ ಫ್ರೈ ಮಾಡಿಕೊಂಡು ಆಫ್ ಮಾಡಿಬಿಡಬೇಕು. ನೋಡಿ ಇಲ್ಲಿ ಬಾಸುಮತಿ ರೈಸಿಂದನೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮಾಡಿಟ್ಕೊಂಡಿರೋ ಗೊಜ್ಜಿಗೆ ಈ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡ್ರು, ಆದರೆ ಅದನ್ನ ಹಾಕ್ಲೇ ಇಲ್ಲಲ್ಲ ಒಗ್ಗರಣೆಯಲ್ಲಿ ಅನ್ಕೋತಾ ಇದ್ದೀರಾ ಅನಿಸುತ್ತೆ. ಅದನ್ನೇ ಒಂದು ಸ್ಪೆಷಲ್ಲಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ಎಣ್ಣೆಲ್ಲ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಆಲೂ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ಇಲ್ಲಿ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಮನೇಲಿ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿ, ಅದು ಚೆನ್ನಾಗಿ ಬಂತು ಅಂದರೆ ಎಲ್ಲ ಕ್ರೆಡಿಟ್ ನಮ್ಮ ಧೀರು ರವಿಗೆ ಸೇರಬೇಕು. ಯಾಕೆಂದರೆ ಅವರೇ ಓನಾಗಿ ರೆಡಿ ಮಾಡಿರೋ ರೆಸಿಪಿ ಇದು. ನೋಡಿ ಹಾಲು ಫ್ರೈ ಆಗಿದೆ. ಹಾಗೆ ಅರ್ಧ ಹೋಳಿಗೆಯಷ್ಟು ರೈಸ್ಗೆ ನಿಂಬೆ ಹುಳಿ ಹಾಕ್ತಾ ಇದ್ದಾರೆ. ಬೇಕಂದರೆ ನೀವು ವಿನೆಗರ್ ಹಾಕ್ಬೋದು. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೆಕ್ಸ್ಟು ಫ್ರೈ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆ ಪೀಸ್ಗಳನ್ನ ಹಾಕ್ತಾ ಇದ್ದಾರೆ. ಆಲೂಗಡ್ಡೆ ಇಷ್ಟಪಡೋ ಅಂಥವ್ರಿಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ನೋಡಿ ಕ್ರಿಸ್ಪಿ ಆಲೂ ಫ್ರೈಡ್ ರೈಸ್ ಮಸಾಲ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.